ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸುಮಾರು ದಿನದ ನಂತರ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲರೂ ಕೇಳ್ತಿದ್ರು, ಯಾಕೆ ನೀವು ಯೂಟ್ಯೂಬ್ ವಿಡಿಯೋನೇ ಮಾಡ್ತಿಲ್ಲ, ಯಾಕೆ ವ್ಲಾಗ್ ಆಗ್ತಿಲ್ಲ ಅಂತ ಹೇಳಿ. ಏನು ಮಾಡೋದು ಫ್ರೆಂಡ್ಸ್, ಆ ಕಡೆ ಈ ಕಡೆ ಅಂತೆಲ್ಲ ಆಗ್ತಾನೆ ಇರ್ತದೆ. ನಾನು ಎನಿಸ್ತೇನೆ ವ್ಲಾಗ್ ನಾನು ಯಾವಾಗಲೂ ಎನಿಸ್ತೇನೆ, ನಾನು ಎಲ್ಲ ವ್ಲಾಗಲ್ಲಿ ಹೇಳ್ತೇನೆ ನಿಮ್ಮ ಜೊತೆ ಅಂತಂತ ಹೇಳಿ, ನಾನು ವ್ಲಾಗ್ ಮಾಡಬೇಕು, ಡೈಲಿ ವ್ಲಾಗ್ ಹಾಕಬೇಕು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಆಗೋದಿಲ್ಲ ಫ್ರೆಂಡ್ಸ್, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಫ್ರೆಂಡ್ಸ್, ಫೈನಲಿ ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದರೆ, ಇವತ್ತು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್, ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಎಷ್ಟೋ ನಂದು ಕನ್ನಡ ಫ್ಯಾನ್ಸ್ ಇದ್ದಾರೆ, ಅಂದರೆ ಕನ್ನಡದಲ್ಲಿ ನೋಡುವವರಿದ್ದಾರೆ ವ್ಲಾಗ್. ಅವರು ತುಂಬಾ ಬೇಜಾರು ಮಾಡ್ತಿದ್ರು, ಯಾಕೆ ಅವರು ಬ್ಯಾರಿಯಲ್ಲಿ ಮಾಡ್ತಿದ್ದಾರೆ ಕಂಟಿನ್ಯೂ ಆಗಿ, ಕನ್ನಡದಲ್ಲಿ ಸ್ಟಾಪ್ ಮಾಡಿಯೇ ಬಿಟ್ರ ಅಂತ ಅಂದ್ಕೊಂಡ್ರೆ. ನಾನು ಸ್ಟಾರ್ಟ್ ಮಾಡಿದ್ದೆ ಕನ್ನಡದಲ್ಲಿ ವ್ಲಾಗ್, ನಾನು ಹೇಗೆ ಸ್ಟಾಪ್ ಮಾಡಲಿ, ಕನ್ನಡ ನನಗೆ ಸ್ಟಾಪ್ ಮಾಡಲಿಕ್ಕೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ನನ್ನ ಕನ್ನಡ ಉಂಟಲ್ಲ, ಸ್ವಲ್ಪ ಮಂದಿಗೆ ಉಂಟಲ್ಲ ಗಜಿ ಬಿಜಿ ಥರ ಅನಿಸ್ಬೋದು, ಬಟ್ ನನ್ನ ಕನ್ನಡ ಈ ಥರನೇ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಉಂಟಲ್ಲ, ನನಗೆ ಕನ್ನಡ ನಿಜವಾಗಿ ಹೇಳ್ತೇನೆ, ನನಗೆ ಅಷ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಉಂಟಲ್ಲ, ನಾನು ಇವಾಗ ಸ್ವಲ್ಪ ನನಗೆ ವ್ಲಾಗ್ ಮಾಡಿ ಉಂಟಲ್ಲ, ಕನ್ನಡ ಸ್ವಲ್ಪ ಸರ್ವಿಸ್ ಥರ ಆಗಿದೆ. ನನಗೆ ಸ್ಟಾರ್ಟಿಂಗೆಲ್ಲ ಕನ್ನಡ ಅಕ್ಷರ ಮಾತಾಡುವಾಗ ಬೆಬ್ಬೆಬ್ಬೆನ ಆಗ್ತಿತ್ತು, ಅಂದರೆ ಮ್ಯಾರೇಜ್ ಆಗಿ ಬಂದ್ವಿ ಅಲ್ಲ ಆವಾಗ, ಅಂದರೆ ಮಾತಾಡ್ತಾ ಇರಲಿಲ್ಲ. ಇವಾಗ ನಿಮ್ಮ ಜೊತೆ ವ್ಲಾಗಲ್ಲಿ ಮಾತಾಡಿ ಉಂಟಲ್ಲ, ನನಗೆ ಕನ್ನಡ ಫುಲ್ ಸರ್ವಿಸ್ ಆಗಿದೆ ಫ್ರೆಂಡ್ಸ್, ಎಂತ ಮಾಡೋದು. ಹಾಗೆ ಫ್ರೆಂಡ್ಸ್, ನಿಮ್ಮ ಊರಲ್ಲೆಲ್ಲ ಮಳೆ ಎಲ್ಲ ಹೇಗೆ ಉಂಟು? ನಮ್ಮ ಊರಲ್ಲಂತೂ 2 days 3 days ಗ್ಯಾಪ್ ಕೊಟ್ಟು ಇವಾಗ ಕಂಟಿನ್ಯೂ ಆಗಿ ಮಳೆ ಬರ್ತಾ ಉಂಟು. ಹಾಗೆ ಎಂತಂತ ಹೇಳಿದರೆ, ನಮ್ಮ ಮನೆಯಿಂದ ಬಂದಿದ್ದರು ಫ್ರೆಂಡ್ಸ್, ಅಮ್ಮನವ್ರು ಬಂದಿದ್ದರು ಮನೆಗೆ. ಅಂದರೆ ನನ್ನ ಮಾವಿದ್ದಾರಲ್ಲ, ಅವರು 3 years ಆದಮೇಲೆ ಫಾರಿನಿಂದ ಇಂಡಿಯಾಕ್ಕೆ ಬಂದಿದ್ದರು. ಸೊ ಹಾಗಾಗಿ ನಮ್ಮ ಮನೆಗೆ ವಿಸಿಟ್ ಮಾಡುವ ಅಂತ ಹೇಳಿ ಮೊನ್ನೆಲ್ಲ ಬಂದಿದ್ದರು. ಗೆಸ್ಟ್ ಬಂದ್ರಲ್ಲ, ನನ್ನ ಮಾವ ಗೆಸ್ಟ್ ಅಲ್ಲ, ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಟ್ರೀಟ್ ಎಲ್ಲ ಮಾಡಬೇಕಲ್ಲ, ಒಳ್ಳೆ ಥರ ಎಲ್ಲ ಟ್ರೀಟ್ ಮಾಡಿ ಅವರು 2 days ಇದ್ದರು, ಮತ್ತು ಹೋದರು. ಸಂಡೇ ನೈಟ್ ಹೋದರು ಅವರು. ಹಾಗೆ ನಾವು ಸಂಡೇ ಕುಶಾಲನಗರಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಕುಶಾಲನಗರದಲ್ಲಿ ಸ್ವಲ್ಪ ಇಲ್ಲಿ ನಿಸರ್ಗಧಾಮ ಉಂಟಲ್ಲ, ನಿಸರ್ಗಧಾಮಕ್ಕೆ ಹೋಗಿ ಅಲ್ಲಿಂದ ನಾವು MMR ದರ್ಗಾ ಇತ್ತು, ದರ್ಗಾಕ್ಕೆ ಹೋಗಿ ಜಿಯಾರತ್ ಮಾಡಿ ಅವರಲ್ಲಿಂದ ಮ್ಯಾಂಗ್ಳೂರು ಹೊರಟು ನಾವು ಈ ಕಡೆ ಮಡಿಕೇರಿ ಬಂದ್ವಿ. ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ನಾವು ಫೋರ್ಸ್ ಮಾಡಿದ್ವಿ. ಯಾಕಂತ ಹೇಳಿದರೆ ನನ್ನ ಮಾವನ ಮಗ 10th standard, ಸೊ ಅವನಿಗೆ ಇವಾಗಂತೂ ಪ್ರಿಪ್ರೇಷನಲ್ಲಿ ಇವಾಗನೇ ಸ್ಟಾರ್ಟ್ ಮಾಡಬೇಕಲ್ಲ, SLC ಅಲ್ಲ, ಪಬ್ಲಿಕ್ ಎಕ್ಸಾಮ್ ಇದೆ ಅಲ್ಲ. ಸೊ ಹಾಗಾಗಿ ನಮಗೆ ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅವನಿಗೆ ಬರಲಿಕ್ಕೆಲ್ಲ ಉಂಟಂತ ಹೇಳಿ ಅವರು ಹೋದರು. ಮತ್ತೆ ಹಾಗೆ ಫ್ರೆಂಡ್ಸ್, ಹಾಗೆ ಫುಲ್ ಜಾಲಿ ಎಲ್ಲ ಮಾಡಿದ್ವಿ, ಬಂದಿದ್ರು ಎಲ್ಲ ಕಸಿನ್ಸ್ ಅವರೆಲ್ಲ ಬಂದಿದ್ರಲ್ಲ. ಸೊ ಹಾಗಾಗಿ ಎಲ್ಲ ಫುಲ್ ಜಾಲಿ ಎಲ್ಲ ಮಾಡಿದ್ವಿ 2 days. ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಕುಶಾಲನಗರಕ್ಕೆ ಹೋಗಿದ್ವಲ್ಲ, ನಿಸರ್ಗಧಾಮದೊಂದು ವ್ಲಾಗ್, ನನ್ನ ವ್ಲಾಗಲ್ಲಿ ನಾನು ಇಷ್ಟೊತ್ತಿಗೆ ನಿಸರ್ಗಧಾಮ ತೋರಿಸಿರಲಿಲ್ಲ. ಸೊ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ನಾವು ಹೋದರೆ ಇನ್ನೊಮ್ಮೆ ನಾನು ಕ್ಲಿಯರ್ ಆಗಿ ತೋರಿಸ್ತೇನೆ. ಬಟ್ ಇವಾಗ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡು ಬಂದಿದ್ದೇನೆ. ನಾವು ಜಾಸ್ತಿ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಉಂಟಲ್ಲ, ನನ್ನ ಹಸ್ಬೆಂಡ್ಗೆ ಅಷ್ಟೇ ಇಷ್ಟ ಅಲ್ಲ ಅಲ್ಲಿ ಹೋಗೋದು. ಯಾಕಂತ ಹೇಳಿದರೆ ಏನೂ ಇಲ್ಲ ಫ್ರೆಂಡ್ಸ್, ಇವಾಗ ಫಸ್ಟಿಗೆಲ್ಲ ನಾವು ಮ್ಯಾರೇಜ್ ಆಗಿ ಬಂದಿದ್ದೆ ಸ್ಟಾರ್ಟಿಂಗ್, ಆವಾಗಂತೂ ಉಂಟಲ್ಲ ಚಂದ ಇತ್ತು ಫ್ರೆಂಡ್ಸ್, ನೋಡಲಿಕ್ಕೆ ತುಂಬ ಚಂದ ಇತ್ತು. ಇವಾಗ ಏನಿಲ್ಲ, ಒಂದು ಬರ್ಡ್ಸ್ ಇದು ಮಾಡಿಟ್ಟಿದ್ದಾರೆ, ಮತ್ತು ಏನೂ ಇಲ್ಲ ನಿಸರ್ಗಧಾಮದಲ್ಲಿ. ಫುಲ್ ಕಾಡು ನೋಡಲಿಕ್ಕೆ ಹೋಗ್ಬೇಕಷ್ಟೇ. ಮತ್ತು ಜಿಂಕೆ ಎಲ್ಲ ತುಂಬ ಇತ್ತು. ಈ ಸಲ ಏನೂ ಇಲ್ಲ, ನಮಗೆ 2 ಜಿಂಕೆ ನೋಡಲಿಕ್ಕೆ ಸಿಕ್ಕಿತ್ತು ಅಲ್ಲಿ. ಮತ್ತು ನೀರಲ್ಲೆಲ್ಲ ಆಟಾಡಲಿಕ್ಕಿತ್ತು. ಇವಾಗ ಫುಲ್ ಮಳೆ ಬಂದಿದ್ದಲ್ಲ, ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಹೋಗಲಿಕ್ಕೆ ಇಲ್ಲ ಅಲ್ಲಿ. ಅದು ಎಂತ ಮೇ ತಿಂಗಳವರೆಗೆ ಮಾತ್ರ ಅಂತೆ, ಮೇ ತಿಂಗಳ ನಂತರ ಬ್ಲಾಕ್ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್, ಹಾಗೆ ನಾನು ಸುಮಾರು ದಿನ ಆಯಿತು ನಾವು ಅಲ್ಲಿಗೆ ಹೋಗದೆ. ಹಾಗೆ ಹೋಗಿದ್ನಲ್ಲ, ಹಾಗೆ ನಿಮಗೆ ಕೂಡ ತೋರಿಸುವಂತೆ ಸ್ವಲ್ಪ ಕ್ಲಿಪ್ಪೆಲ್ಲ ತೆಗೆದಿಟ್ಟಿದ್ದೇನೆ. ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ಅದೊಂದು ವ್ಲಾಗ್ ನೋಡಿ ಫುಲ್ಲಾಗಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಾವು ಅಲ್ಲಿಂದ MMRಗೆ ಹೋಗಿದ್ವಿ. MMRಲ್ಲಿ ಜಿಯಾರತ್ ಎಲ್ಲ ಮಾಡಿ ಅಲ್ಲಿಂದ ನಾವು ಮನೆಗೆ ರಿಟರ್ನ್ ಬಂದ್ವಿ. ನನಗೆ MMRದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ದರ್ಗಾ ಶರೀಫತ್ತು ಸ್ವಲ್ಪ ಎಂಟ್ರೆನ್ಸ್ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಓಕೆ, ಹಾಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತಿನ ವ್ಲಾಗ್ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಹಾಗೆ ನಾವು ಕುಶಾಲನಗರಕ್ಕೆ ಬಂದ್ವಿ. ಕುಶಾಲನಗರದಲ್ಲಿ ನಿಸರ್ಗಧಾಮ ಬಂದ್ವಿ. ನಿಸರ್ಗಧಾಮಕ್ಕೆ ನಾವು ಕೂಡ ಬರದೆ ಸುಮಾರಾಗಿತ್ತು. ಹಾಗೆ ನನ್ನ ಬ್ಲಾಗಲ್ಲಿ ನಿಮಗೆ ಕೂಡ ತೋರಿಸಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಲಿಪ್ಪೆಲ್ಲ ತೆಗೆದಿಟ್ಟಿದ್ದೆ. ಮತ್ತು ಇವರು ಕೂಡ ನನ್ನ ಮಾವ ಇದ್ದಾರಲ್ಲ, ಅವರು ಆಫ್ಟರ್ 3 years ಬಂದಿದ್ದು ಇಂಡಿಯಾಕ್ಕೆ. ಹಾಗೆ ಅವರು ಕೂಡ ನೋಡೋದು ಸುಮಾರು ಆಯ್ತಲ್ಲ ಅಂತ ಹೇಳಿ ನಾವು ಬಂದ್ವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ. ಮತ್ತು ಅಂತ ಹೇಳಿದರೆ, ಇವಾಗ ಇಲ್ಲಿ ಕುಶಾಲನಗರದಲ್ಲಿ ನಾವು ಜಾಸ್ತಿ ಕಡೆ ಹೋಗಲಿಲ್ಲ, ನಿಸರ್ಗಧಾಮ ಮಾತ್ರ ಹೋಗಿದ್ದು. ಇಲ್ಲಂತೂ ಉಂಟಲ್ಲ ಫ್ರೆಂಡ್ಸ್, ಇವಾಗ ಏನೂ ಇಲ್ಲ ಫ್ರೆಂಡ್ಸ್ ಎಲ್ಲಿ ನಿಸರ್ಗಧಾಮದಲ್ಲಿ. ವೇಸ್ಟ್, ಖಾಲಿ ಒಂದು ಟಿಕೆಟ್ ಒಂದು 80 rupees ತೊಗೊಳ್ತಾರೆ. ಅದರ ಒಳಗೆ ಏನೂ ಇಲ್ಲ ಫ್ರೆಂಡ್ಸ್. ಅಲ್ಲಿ ಒಂದು ಬರ್ಡ್ಸ್ ಪಾರ್ಕ್ ಅಂತ ಉಂಟು, ಅದಕ್ಕೆ ಕೂಡ ಸಪ್ರೇಟ್ ಟಿಕೆಟ್ ಕೊಡಬೇಕು. ಇಲ್ಲಿ ಎಂಟ್ರೆನ್ಸಲ್ಲಿ ಸಪ್ರೇಟ್ ತೊಗೊಳ್ತಾರೆ, ಬಟ್ ಒಳಗೆ ಏನೂ ಇಲ್ಲ, ಕಾಡು ನೋಡಬೇಕಷ್ಟೇ. ಸುಮ್ಮನೆ ವೇಸ್ಟ್. ನಾವು ಒಂದು 6 ವರ್ಷದ ಮುಂಚೆಲ್ಲ ಬರ್ತಾಯಿದ್ವಿ, ಆವಾಗ ತುಂಬ ಚೆನ್ನಾಗಿತ್ತು ನಿಸರ್ಗಧಾಮ, ತುಂಬಾ ಖುಷಿ ಆಗ್ತಿತ್ತು ನೋಡುವಾಗ. ಬೋಟಿಂಗ್ ಅದೆಲ್ಲ ಇತ್ತು. ಇವಾಗ ಮಳೆ ಅಂತ ಹೇಳಿ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಕಾಣಬೇಕು, ಗೊತ್ತಿಲ್ಲ.
ಬಟ್ ನಾವು ಬಂದ ಟೈಮಲ್ಲಿ ಬೋಟಿಂಗ್ ಮತ್ತು ನಮಗೆ ಕೆಳಗೆ ನೀರಲ್ಲಿ ಕೂಡ ಆಟ ಆಡಲಿಕ್ಕಿತ್ತು. ತುಂಬ ಚೆನ್ನಾಗ್ತಿತ್ತು, ಮಕ್ಕಳಿಗೆಲ್ಲ ಖುಷಿ ಆಗ್ತಿತ್ತು. ಇವಾಗ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಕಾಡು ನೋಡ್ಕೊಂಡು ಹೋಗ್ಬೇಕಷ್ಟೇ. ಮತ್ತು ಇಲ್ಲಿ ಕೂರ್ಗಿದ್ದು ಕಲ್ಚರ್ ಇದ್ದು ಅದೆಲ್ಲ ಉಂಟಲ್ಲ, ಅದೆಲ್ಲ ಉಂಟು ಸ್ವಲ್ಪ. ಮತ್ತು ಇದೊಂದು ಚಿಲ್ಡ್ರನ್ಸ್ ಪಾರ್ಕ್ ಒಂದು ಉಂಟು. ಮತ್ತು ಏನಿಲ್ಲ ಹಾಗೆ ಫ್ರೆಂಡ್ಸ್, ನಮಗೆ ಬೇರೆ ಕಡೆ ಹೋಗಲಿಕ್ಕೆ ಆಗಲಿಲ್ಲ. ಕುಶಾಲನಗರಕ್ಕೆ ಮಾತ್ರ ಹೋಗಲಿಕ್ಕೆ ಆಗಿದ್ದು. ಅಲ್ಲ, ಕುಶಾಲನಗರದಲ್ಲಿ ನಿಸರ್ಗಧಾಮಕ್ಕೆ ಮಾತ್ರ ಹೋಗಲಿಕ್ಕೆ ಆಗಿದ್ದು. ದುಬಾರೆ ಮತ್ತು ಹಾರಂಗಿ ಎಲ್ಲ ಗೋಲ್ಡನ್ ಟೆಂಪಲ್ ಎಲ್ಲ ಇತ್ತು. ಬಟ್ ನಮಗೆ ಜಾಸ್ತಿ ಕಡೆ ಹೋಗಲಿಕ್ಕೆ ಆಗಲಿಲ್ಲ. ಅವರಿಗೆ ಸ್ವಲ್ಪ ಅರ್ಜೆನ್ಸಿ ಇತ್ತು. ಸೊ ಹಾಗಾಗಿ ಒಂದೇ ಕಡೆ ಹೋಗುವ ಅಂತೇಳಿ ನಾನು ಕೂಡ ಹೋಗದೆ ಸುಮಾರಾಯಿತು ಅಂತ ಹೇಳಿ ಉಂಟಲ್ಲ, ನಿಸರ್ಗಧಾಮಕ್ಕೆ ಹೋಗುವ ಅಂತ ಹೇಳಿ ಇದು ಮಾಡಿದೆ. ಹಾಗೆ ನಿಸರ್ಗಧಾಮಕ್ಕೆ ಹೋದ್ವಿ. ಹಾಗೆ ಅದೇ ಹೇಳಿದಲ್ಲಿ ಸ್ವಲ್ಪ ಕಲ್ಚರ್ ಇದ್ದವರದಲ್ಲಿ ಇದು ಯಾವಾಗದಿಂದನೂ ಉಂಟು ಅದು. ಮತ್ತು ಹೀಗೆ ನೋಡ್ತಾ ಸ್ವಲ್ಪ ನಾವು ಹೋದ್ವಿ. ಇಲ್ಲಿ ಇವಾಗ 2-3 ಇಯರ್ಸ್ ಆಯಿತು ಬರ್ಡ್ಸ್ ಪಾರ್ಕ್ ಸ್ಟಾರ್ಟ್ ಆಗಿ. ಅಲ್ಲಿ ಏನಂತ ಹೇಳಿದ್ರು ಉಂಟಲ್ಲ, ಅದು ನೋಡಲಿಕ್ಕೆ ಸ್ವಲ್ಪ ಓಕೆ ಖುಷಿ ಆಗ್ತದೆ. ಬಟ್ ಏನಂತ ಹೇಳಿದರೆ ಅಲ್ಲಿ ಕೂಡ ಪೇ ಮಾಡಬೇಕು ಫ್ರೆಂಡ್ಸ್. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೂಡ ತೆಗಿಬೇಕು, ಅದರದ್ದು ಬೇರೆ, ಎಂಟ್ರೆನ್ಸ್ ಟಿಕೆಟ್ ಬೇರೆ. ಮತ್ತು ಅದರ ಒಳಗೆ ಹೋಗಿಬಿಟ್ಟು ಬರ್ಡ್ಸಿಗೆ ಫೀಡ್ ಮಾಡೋದಾದರೆ ಅದಕ್ಕೆ ಕೂಡ ಸಪ್ರೇಟ್ ಪೇ ಮಾಡಬೇಕು. ಎಲ್ಲದರಲ್ಲಿ ದುಡ್ಡು ಫ್ರೆಂಡ್ಸ್, ಎಲ್ಲದರಲ್ಲಿ ದುಡ್ಡು. ಇದನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಫೋಟೋ ತೆಗೆಯೋದು, ವೀಡಿಯೋ ಮಾಡೋದಾದರೆ ಅದಕ್ಕೂ ಕೂಡ ದುಡ್ಡು ಮಾಡ್ತಾರೆ. ಏನಂತ ಇಲ್ಲ, ಎಲ್ಲ ಅದರಲ್ಲಿ ನಮಗೆ ಲಾಸ್ಟಲ್ಲಿ ಎಂಟ್ರೆನ್ಸ್ ಬರ್ಡ್ಸ್ ಪಾರ್ಕ್ ಇದೆ, ಎಂಟ್ರೆನ್ಸ್ ಟಿಕೆಟ್ ತೊಗೊಳ್ತೀವಲ್ಲ, ಅದರಲ್ಲಿ ನಮಗೆ ಲಾಸ್ಟ್ ಬರ್ಡ್ಸ್ ಫೀಡಿಂಗ್ ಉಂಟು. ಅದರಲ್ಲಿ ನಮಗೆ ಒಂದು ಫ್ರೀ ಸಿಗ್ತದೆ. ಅದಕ್ಕೆ ನಾವು ಟಿಕೆಟ್ ಕೊಡಬೇಕಿಲ್ಲ. ಮತ್ತು ಎಲ್ಲ ಕಡೆ ಟಿಕೆಟ್ ಕೊಡಬೇಕು. ಆಸ್ಟ್ರಿಚನ್ನು ಮುಟ್ಟಬೇಕಾದ್ರೂ ಕೂಡ, ಅದಕ್ಕೆ ಫೀಡ್ ಮಾಡಬೇಕಾದ್ರೆ ಕೂಡ ಟಿಕೆಟ್ ಕೊಡಬೇಕು. ಹಾಗೆ ಫ್ರೆಂಡ್ಸ್, ನಾವು ನೋಡಿ ಇಲ್ಲಿ ಬರ್ಡ್ಸ್ ಇದು ನಾವು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಿದ್ವಲ್ಲ, ಅದರಲ್ಲಿ ನಮಗೆ ಇದು ಫ್ರೀ. ಬರ್ಡ್ಸ್ ಎಲ್ಲ ಯಾವ ಥರ ಉಂಟು, ಇದು ನಮಗೆ ತುಂಬ ಇಷ್ಟ ಆಗ್ತದೆ ಫೀಡ್ ಮಾಡಲಿಕ್ಕೆ. ಇಲ್ಲಿ ನೋಡಿ 2 ಜಿಂಕೆ ಉಂಟು. ಫಸ್ಟಿಗೆಲ್ಲ ಉಂಟಲ್ಲ ಆಡು ಮೇಯ್ತಾ ಇತ್ತಲ್ಲ, ಹಾಗೆ ಮೇಯ್ತಾ ಇತ್ತು ಜಿಂಕೆ. ಇವಾಗ 2-3 ಏನು ನಮಗೆ ನೋಡಲಿಕ್ಕೆ ಸಿಕ್ಕಿತು. ಮತ್ತು ಈ ಸೈಡಲ್ಲಿ ನಾವು ಹೋಗಿ ಎಲ್ಲ ಆಟ ಆಡ್ತಿದ್ವಿ. ಇವಾಗ ಕೆಳಗೆ ಇಳಿಲಿಕ್ಕಿಲ್ಲ, ಬ್ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಮೇ ತಿಂಗಳವರೆಗೆ ಮಾತ್ರ ಅಂತ ಅಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ. ಹಾಗೆ ನಾವು ಅಲ್ಲಿಂದ ಹೊರಗಡೆ ಬಂದ್ವಿ, ಏನಾದರೂ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡುವ ಅಂತ ಹೇಳಿ. ಇಲ್ಲಿ ಅಂತಂತ ಹೇಳಿದರೆ ಹೊರಗೆ ನಿಂತು ಒಂದು ರೇಟ್ ಕರೀತಾರೆ ಫ್ರೆಂಡ್ಸ್, ಒಳಗೆ ಹೋದರೆ ಇನ್ನೊಂದು ರೇಟ್, ತುಂಬ ದೊಡ್ಡ ರೇಟ್ ಇರ್ತಾರೆ. ಅದೇನಂತ ಗೊತ್ತಿಲ್ಲ. ಮತ್ತು ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ ಆ ಥರದಕ್ಕೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಅದೆಲ್ಲ ಸ್ವಲ್ಪ ನೋಡಿಕೊಂಡು ಅದೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಹಾಗೆ ನಾವು ಐಸ್ ಕ್ರೀಮ್ ತಿಂದು ಅಲ್ಲಿಂದ ಹೊರಗಡೆ ಬಂದು ನಾವು ಬೇರೆ ಕಡೆ ಈ ಕಡೆ ಬಂದು ನಾವು ಹೋಟೆಲ್ಗೆ ಊಟ ಮಾಡಲಿಕ್ಕೆ ಬಂದ್ವಿ. ನಾವು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು ಫುಡ್ಡು. ಅಲ್ಲಿಂದ ನಾವು ಇವಾಗ ಆಲ್ಮೋಸ್ಟ್ 4:30 ಆಗ್ತಾ ಬಂದಿತ್ತು ನಾವು ಊಟ ಎಲ್ಲ ಮುಗಿಸಿ ಬರುವಾಗ. ಇನ್ನು ಜಿಯಾರತ್ತಿಗೆ ನಾವು ಇಲ್ಲಿಗೆ ಬಂದ್ವಿ, MM ಸೂಫಿ ಶಹೀದ್ ದರ್ಗಾ ಶರೀಫಿಗೆ ಬಂದು ಜಿಯಾರತ್ತೆಲ್ಲ ಮಾಡಿ ನಾವು ಅಲ್ಲಿಂದ ಹೊರಡಿದ್ವಿ. ನಾವು ಮಡಿಕೇರಿಗೆ ಬಂದರು, ಅವರು ಅಲ್ಲಿಂದ ಮ್ಯಾಂಗ್ಳೂರಿಗೆ ಹೋದರು. ಹಾಗೆ ಇಲ್ಲಿ ನೋಡಿ ಇಂಡಿಪೆಂಡೆನ್ಸ್ ಡೇಗೆ ಕೋಟೆಗೆ ಇದು ಲೈಟಿಂಗ್ ಮಾಡಿದ್ದಾರೆ ನೋಡಿ, ಈ ಥರ ಮಾಡ್ತಾರೆ, ವರ್ಷ ಮಾಡ್ತಾರೆ. ಹಾಗೆ ನಮಗೆ ಈ ಸಲ ನೋಡಲಿಕ್ಕೆ ಸಿಕ್ಕಿತು. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.